ಜಾತ್ರೆಯಲ್ಲಿ ಲಾ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಸುಮ್ಮನೆ ಬಿಡುವುದಿಲ್ಲ. ಡಿಎಸ್ಪಿ ಖಡಕ್ ಎಚ್ಚರಿಕೆ. ಗೋಕಾಕ್ ನಗರದಲ್ಲಿ ನಡೆಯುವ 10 ವರ್ಷಗಳ ನಂತರ ನಡೆಯುತ್ತಿರುವ ಗೋಕಾಕ್ ಜಾತ್ರೆ ನಿಮಿತ್ತ ನಗರದ ಆದಿ ಜಾಂಬವ ನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಡಿಎಸ್ಪಿ ರವಿ ನಾಯಕ್ ಇವರು ಜಾತ್ರೆಯಲ್ಲಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡುವಂತವರ ಮತ್ತು ಉಪದ್ಯಾಪತನ ಮಾಡುವಂತವರ ಬಗ್ಗೆ ಮಾಹಿತಿ ನೀಡಿದರೆ ನಿಮಗೆ ಬಹುಮಾನ ನೀಡುತ್ತೇವೆ ಮತ್ತು ಅಂತವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತದೆ ಎಂದರು. ಒಂದು ವೇಳೆ ಜಾತ್ರೆಯಲ್ಲಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಲಾ ಬ್ರೇಕ್ ಮಾಡಿದರೆ ಅಂತವರನ್ನ ಪೊಲೀಸ್ ಇಲಾಖೆ ಸುಮ್ಮನೆ ಬಿಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಜಾತ್ರೆ ಬರುವುದು ಭಕ್ತಿ ಸಂತೋಷದಿಂದ ಆಚರಿಸಲಿಕ್ಕೆ ಹೊರತು ವೈಮನಸ್ಸು ಸಾಧಿಸಲಿಕ್ಕೆ ಅಲ್ಲ. ನಮಗೆ ಜಾತ್ರೆ ಶಾಂತಿಯಿಂದ ಸಾಗಬೇಕು ಎಂದು ತಿಳಿಸಿದರು. ಇನ್ನು ಘಟಪ್ರಭಾದ ಸಿಪಿಐ ಎಚ್ಡಿ ಮುಲ್ಲಾ ಇವರು ಮಾತನಾಡಿ, ಜಾತ್ರೆಯಲ್ಲಿ ಯಾರಾದರೂ ರೌಡಿಸಂಗಳಂತಹ ಅಹಿತಕರ ಘಟನೆ ಮಾಡಿದರೆ ಮೊದಲು ನಿಮ್ಮ ಕುಟುಂಬ, ನಂತರ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಜಾತ್ರೆಯಲ್ಲಿ 2500 ಪೊಲೀಸ್ ಸಿಬ್ಬಂದಿಗಳು ನಗರಕ್ಕೆ ಆಗಮಿಸಲಿದ್ದಾರೆ. ಎಲ್ಲರಿಗೂ ಫ್ರೀ ಹ್ಯಾಂಡ್ ಇದೆ. ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಲು ಪ್ರಯತ್ನಿಸಿದರೆ ಅಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಂತರ ನಗರ ಸಿಪಿಐ ಸುರೇಶ್ ಬಾಬು, ನಗರ ಪಿಎಸ್ಐ ಕೆ ವಾಲಿಕಾರ್, ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆ ಇವರು ಸಭೆ ಉದ್ದೇಶಿಸಿ ಮಾತನಾಡಿದರು. ಶಾಂತಿಯಿಂದ ಜಾತ್ರೆ ಆಚರಿಸಲು ಎಚ್ಚರಿಕೆ ನೀಡಿದರು. ಸಮಾಜದ ಹಿರಿಯ ಮುಖಂಡರ ತಳದಪ್ಪ ಅಮ್ಮನಗಿ ಅವರು ನಗರದ 31 ವಾರ್ಡ್ನಲ್ಲಿ ಯಾರಾದರೂ ಗುಂಡಾಗಿರಿ ಮಾಡಿದರೆ ಯಾರೇ ಆಗಲಿ ಅವರನ್ನ ಜೈಲಿಗೆ ಕಳುಹಿಸಬೇಕೆಂದರು. ದಯವಿಟ್ಟು ಯಾರು ಆ ಥರ ಪ್ರಚೋದನೆ ಮಾಡದೆ ಪ್ರತಿಯೊಬ್ಬರು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಈ ಗೋಕಾಕದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ನಾವು ಗೋಕಾಕ್ ಜಾತ್ರೆ ಮಾಡಬೇಕಾಗಿ ತಮ್ಮ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದ. ನಾವು ಬಂದೋಬಸ್ತ್ ಮಾಡೋದು ಉದ್ದೇಶ ಒಂದೇ ಏನಪ್ಪ ಅಂದ್ರೆ ಶಾಂತ ರೀತಿಯಿಂದ ಇವತ್ತು ಜಾತ್ರೆ ಮುಗಿಬೇಕು. ಮತ್ತು ಯಾರಾದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಕ ಏನಾದ್ರು ಪ್ರಯತ್ನ ಮಾಡಿದ್ರಂದ್ರೆ ನಾವು ಎಚ್ಚರಿಕೆ ಕೊಡ್ತೀವಿ. ಕಠಿಣವಾದ ನಾವು ಕಾನೂನು ರೀತಿಯ ಕ್ರಮ ತಗೋಬೇಕಂತ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ನಾವು ಹೇಳ್ತೇವೆ. ಯಾಕಂದ್ರೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು. ಅದರಲ್ಲಂತೂ ಎರಡು ಮಾತಿಲ್ಲ. ಆಗಲೇ ಡಿಎಸ್ಪಿ ಸಾಹೇಬ್ ಹೇಳಿದ್ದಾರೆ, ಯಾರಿಗೂ ಕೂಡ ಮುಲಾಜ್ ಇರೋದಿಲ್ಲ. ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರೆ ನಮ್ಗೆಲ್ಲ ಈಗಾಗಲೇ ನಾವು ಮಾಹಿತಿ ಎಲ್ಲ ಕಲೆ ಹಾಕಿದೀವಿ, ಅದನ್ನೆಲ್ಲ ನಾವು ಹೇಳಕ್ ಬರಲ್ಲ. ಆದ್ರೂ ಕೂಡ ಅವ್ರಿಗೆ ಯಾರು ಮೆಸೇಜ್ ಹೋಗ್ಬೇಕನ್ನೋ ಕಕ್ಷಿ ಈಗಾಗಲೇ ಹೇಳಿದೀವಿ ನಾವು, ಯಾರು ಹೇಳ್ಬೇಕಾಗಿತ್ತು ಅಂತ ಹೇಳಿ. ಅದು ನಿಮ್ಗೆಲ್ಲ ಗೊತ್ತಿದೆ. ಅಂತವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮ ತಗೋಬೇಕಂತ ನಾವು ನಮ್ಮ ಪೊಲೀಸ್ ಇಲಾಖೆ ತಮ್ಗೆಲ್ಲ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ. ಏನಾದ್ರೂ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ, ಅನೈತಿಕ ಚಟುವಟಿಕೆಗಳಲ್ಲಿ ಕಂಡು ಬಂದಿದ್ದಾರೆ, ರೌಡಿ ಆಕ್ಟಿವಿಟೀಸ್ ಅಲ್ಲಿ ಕಂಡು ಬಂದಿದ್ದಾರೆ, ಬಿಡೋವಂತೂ ಕ್ಲಿಯರ್. ಆಲ್ರೆಡಿ ಮೆಸೇಜ್ ಹೋಗಿದೆ. ಅದರಲ್ಲಿ ಯಾವುದೇ ನಮ್ಮ ಫ್ರೀ ಹ್ಯಾಂಡ್ ಇದೆ, ಸ್ಟ್ರಿಕ್ಟೆಸ್ಟ್ ಆಕ್ಷನ್. ಆ ನಂತರ ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಹಿರಿಯರು ನಾವು ಹೇಳ್ತಾ ಇರೋದು, ನಿಮ್ಮಲ್ಲಿ ಯಾವ ಟೈಮ್ ಬೇರೆ ಇನ್ನು ಅವರಿಗೆ ಸತರ್ಕ ಮಾಡಿ. ಈ ಜಾತ್ರೆ ಮುಗಿಯೋತನ ಅವ್ರಿಗೊಂದು ಮನೇಲೆ ಕಂಫರ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ನೀಟಾಗಿ ಇರಬೇಕು. ನಮ್ಗೇನು ನಾವು ಸರಿಯಾಗಿ ನೀಟಾಗಿದ್ದವ್ರು ನಾವು ವಿಶ್ರಾಮ ಮಾಡಿದ್ರು, ಇಲ್ಲಿ ಎನ್ಕರೇಜ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಉಪದ್ರವ ಮಾಡೋದು ಬಿಡೋದು. ಅದ್ರ ನಿಟ್ಟಿನಲ್ಲಿ ನಾವೇನ್ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ಒಂದು 172 CCTV ಕ್ಯಾಮ್ರಾ ಆಗ್ತದೆ. ಎಲ್ಲ ನೋಡ್ಕೋರಾಗುತ್ತೆ. ಎಲ್ಲರ ಆಕ್ಟಿವಿಟೀಸ್ ಅನ್ನು ಚೆಕ್ ಮಾಡ್ತೀವಿ. ಸೆಂಟ್ರಲೈಸ್ ನಮ್ದು ಇದಿದೆ, ಮಾನಿಟರಿಂಗ್ ಸಿಸ್ಟಮ್ ಇದೆ. ಸಪರೇಟ್ ಅಪರಾಧಿ ತನಿಖಾ ಸಿಬ್ಬಂದಿಗಳನ್ನು ಕರ್ಸ್ಕೊಂಡಿದ್ದೀವಿ. ನಾವು ಕಮಾಂಡರ್ ಟೀಮ್ ಬರ್ತಾ ಇದೆ ಅವ್ರಿಗೆ. ಸೊ ನಾವು ನಮ್ಮ ಕಡೆಯಿಂದ ನಾವು ಅರೇಂಜ್ಮೆಂಟ್ ಎಲ್ಲ ಮಾಡ್ತೀವಿ. ಜಾತ್ರೆಗೆಲ್ಲ ಎಲ್ಲ ಮಂದಿ ಜಾತ್ರೆಗೆ ಬರೋವರ ಸಣ್ಣ ಪುಟ್ಟ ಏನಾಗ ಅಡ್ಕೆ ಇರ್ತಾರೆ, ಸಾಯಿಬರ್ ಚಾಪು ಏನಲ್ಲ ಹಿರೇಗಳ ಮುಗಿಸ್ಕೊಂಡು ಚೆನ್ನಾಗಿ ಜಾತ್ರೆ ಮಾಡೋದು. ತಾಯಿ ಲಕ್ಷ್ಮಿ ಜಾತ್ರೆ ಈಗ ಇದೆ. ಸಾಹೇಬರಿಗೆ ಲಕ್ಕನ್ ಸವಾರ ಆಗ್ತದೆ. ನಾ ಹೇಳಿದನ 31 ವರ್ಷದಾಗ ಯಾವ ಗುಂಡಾಗಿದ್ರೆ ಬಿಡಂಗವನ ಒಳ ಹಾಕ್ಬೇಕು. ನಮ್ಮವರಲ್ಲಿ 31 ವರ್ಷದಾಗ ಒಂದು ಸಲ ಇರಲಿ, ನಾವು ಊರಿಗೆ ಒಕ್ಕಟ್ಟು ಕೊಡ್ಸೋಣ, ಚೆನ್ನಾಗಿ ಜಾತ್ರೆ ಮಾಡೋಣ. ಮಂದಿ 4 ಮಂದಿ ಮಂದ ಹೊರದಂಗಬೇಕು. ನಮ್ಮ ದೇಶ ಸಾಹೇಬರು ತೊಡಗು ಮಾಡಬೇಕು, ಅವ್ರಿಗೆ ಒಳ್ಳೆ ಇರಬೇಕು. ಜಾತ್ರೆಗೆ ಒಳ್ಳೇದು ಮಾಡ್ತಿದ್ದಿಂದ ಯಾರು ಮಾತಾಡಿದ್ರೆ ಮಾತಾಡಬೇಕು. ಈ ಸಂದರ್ಭದಲ್ಲಿ ಆದಿ ಜಾಂಬವ ನಗರದ ಮುಖಂಡರು, ಯುವಕರು ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿದ್ದು ಅಧಿಕಾರಿಗಳಿಗೆ ತಮ್ಮ ಅನಿಸಿಕೆ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.